ಇಂದು ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಬೂದಿಹಾಳ ಪಂಚಾಯಿತಿ ಹಾಗೂ ಕರಡಿ ಪಂಚಾಯಿತಿ ವತಿಯಿಂದ ನರೇಗಾ ಕೂಲಿ ಕಾರ್ಮಿಕರ ವತಿಯಿಂದ ಹೆಚ್ಚುವರಿ ಮಾನವ ದಿನಗಳ ಕೂಲಿ ಘೋಷಣೆ ಮಾಡಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮನವಿಯನ್ನು ಸಲ್ಲಿಸಿದರು. ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ಬೂದಿಹಾಳ ಎಸ್ಕೆ ಗ್ರಾಮದ ಹಾಗೂ ಕರಡಿ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರಿಂದ ಈ ಒಂದು ಪತ್ರ ಚಳವಳಿ ನಡೆಸಲಾಯಿತು. ಇಳಕಲ್ ತಾಲೂಕಿನ ಕರಡಿ ಗ್ರಾಮದ ಹಾಗೂ ಬೂದಿಹಾಳ ಎಸ್ಕೆ ಗ್ರಾಮದ ಕೂಲಿ ಕಾರ್ಮಿಕರು ಸೇರಿಕೊಂಡು ಇಂದು ಕರಡಿ ಗ್ರಾಮದ ಪೋಸ್ಟ್ ಆಫೀಸ್ ಮುಂದೆ ಪತ್ರ ಚಳವಳಿಯನ್ನು ನಡೆಸಿದರು. ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಬರಗಾಲ ಕಾರಣಕ್ಕೆ ಹೆಚ್ಚುವರಿ 50 ಮಾನವ ದಿನಗಳನ್ನು ಘೋಷಣೆ ಮಾಡುವುದು ಸೇರಿದಂತೆ ಹಾಗೂ ಎಂಜಿ ನರೇಗಾ ಯೋಜನೆಯಡಿಯಲ್ಲಿ 2 ತಿಂಗಳಿನಿಂದ ನಿಲ್ಲಿಸಿದ ಕೂಲಿ ಹಣವನ್ನು ಬಿಡುಗಡೆಗೊಳಿಸಬೇಕು. ನರೇಗಾ ಕೂಲಿ ಕಾರ್ಮಿಕರಿಂದ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಿನಂತೆ ದುಡಿದ ಕಾರ್ಮಿಕರ ಕೂಲಿ ಹಣ 2 ತಿಂಗಳ ಹಣದ ಜೊತೆಗೆ ಬಡ್ಡಿ ಹಣವನ್ನು ಸೇರಿಸಿ ಕೂಲಿಯನ್ನು ನೀಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಈ ವರ್ಷ ಭಯಂಕರ ಬರಗಾಲ ಬಂದಿದೆ. ರಾಜ್ಯ ಸರ್ಕಾರ ಈಗಾಗಲೇ ಬರಗಾಲ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರವೂ ಕೂಡ ಬರಗಾಲವನ್ನು ಘೋಷಣೆ ಮಾಡಿ ಕೂಲಿ ಕಾರ್ಮಿಕರಿಗೆ ನರೇಗಾದಲ್ಲಿ ಹೆಚ್ಚುವರಿ 50 ಮಾನವ ದಿನಗಳನ್ನು ಕೊಡಬೇಕು ಅಂತ ಆಗ್ರಹಿಸಿ ಈ ಸಂದರ್ಭದಲ್ಲಿ ತಕ್ಷಣವೇ ಈ ವಿಷಯಗಳ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಅಂತ ಕರ್ನಾಟಕದ ಲಕ್ಷಾಂತರ ಕೂಲಿ ಕಾರ್ಮಿಕರು ಆಶಿಸುತ್ತಾರೆ ಅಂತ ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಇಳಕಲ್ ತಾಲೂಕಿನ ಕರಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಬೂದಿಹಾಳ ಎಸ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನರೇಗಾ ಕೂಲಿ ಕಾರ್ಮಿಕರು ಕರಡಿ ಗ್ರಾಮದ ಪೋಸ್ಟ್ ಆಫೀಸ್ ಮುಂದೆ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿಯವರಿಗೆ ಮನವಿಯನ್ನು ಸಲ್ಲಿಸಿದರು. ಹುಟ್ಟಿಲ್ಲ ಅಂದ್ರೆ ಹೋಗುತ್ತಾ ಒಂದು ಲೆಟರ್ ಕೊಡ ಇಲ್ಲ ಫೋನ್ ಹೇಳಕ್ಕೇನು ಇದೆ ಅಲ್ಲ ಗ್ರೂಪ್ನಾಗ ಅದ ಇಲ್ಲ ಅವ್ರಿಗೆ 1 ಗಂಟೆ ಆಗುತ್ತೆ. ನಾವು ನೌಕರಿ ಉಂಟು
ಟಪಾಲಿ ಶಶಿಕರಣ ಭೇಟಿ ಕೊಡಬೇಕು. ಅಪ್ಪ ಮಕ್ಕ ಕಂತಾಯ್ ಬಂದಿರ ಅಮೌಂಟ್ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯರೇ, ಈ ವಿಷಯ ಕುರಿತು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಬರಗಾಲ ಕಾರಣಕ್ಕೆ ಹೆಚ್ಚುವರಿ 50 ಮಾನವ ದಿನಗಳನ್ನು ಘೋಷಣೆ ಮಾಡುವುದು ಕುರಿತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಎನ್ಆರ್ಜಿ ಅಡಿಯಲ್ಲಿ 2 ತಿಂಗಳಿನಿಂದ ನಿಲ್ಲಿಸಿದ ಕೂಲಿ ಹಣವನ್ನು ಬಿಡುಗಡೆಗೊಳಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನಿನಂತೆ ದುಡಿದ ಕಾರ್ಮಿಕರು ಕೂಲಿ ಹಣವನ್ನು 2 ತಿಂಗಳಿನಿಂದ ಬಂದಿಲ್ಲ. ಆ ಹಣವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. 3 ತಿಂಗಳಿಂದ ಬಡ್ಡಿ ಹಣವನ್ನು ಸೇರಿಸಿ ಕೂಲಿ ಹಣವನ್ನು ಪಾವತಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಭಯಂಕರ ಬರಗಾಲ ಪೀಡಿತದಿಂದ ರಾಜ್ಯ ಸರ್ಕಾರ ಈಗಾಗಲೇ ಬರಗಾಲ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರವು ಬರಗಾಲನೆ ಘೋಷಣೆ ಕೂಲಿ ಕಾರ್ಮಿಕರಿಗೆ ನರೇಗಾದಲ್ಲಿ ಹೆಚ್ಚುವರಿ 50 ದಿನಗಳನ್ನು ಘೋಷಣೆ ಮಾಡಬೇಕು. ತಾವು ತಕ್ಷಣ ಈ ವಿಷಯಗಳನ್ನು ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೀರಿ ಎಂದು ಕರ್ನಾಟಕ ಲಕ್ಷಾಂತರ ಕೂಲಿ ಕಾರ್ಮಿಕರು ಆಶಿಸುತ್ತೇವೆ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಈ ಮನವಿಯನ್ನು ಅನುಸರಿಸುತ್ತೇವೆ. ತಮಗೆ ಧನ್ಯವಾದಗಳು. ಕರ್ನಾಟಕದಲ್ಲಿ ಬರಗಾಲ ಕಾರಣಕ್ಕೆ ಹೆಚ್ಚುವರಿ 50 ಮಾನವ ವಿಷಯಗಳನ್ನು ಘೋಷಣೆ ಮಾಡುವುದು ಹಾಗೂ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಬರಗಾಲ ಕಾರಣಕ್ಕೆ ಹೆಚ್ಚುವರಿ 50 ಮಾನವ ದಿನಗಳನ್ನು ಘೋಷಣೆ ಮಾಡುವುದು ಹಾಗೂ ನರೇಗಾ ಅಡಿಯಲ್ಲಿ 2 ತಿಂಗಳಿಂದ ನಿಲ್ಲಿಸಿದ ಕೂಲಿ ಹಣವನ್ನು ಬಿಡುಗಡೆಗೊಳಿಸುವ ಕುರಿತು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾನೂನಿನಂತೆ ದುಡಿದ ಕಾರ್ಮಿಕರ ಕೂಲಿ ಹಣ 2 ತಿಂಗಳಿಂದ ಬಂದಿಲ್ಲ. ಆ ಹಣವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಜೊತೆಗೆ 2 ತಿಂಗಳಿನ ಬಡ್ಡಿ ಹಣವನ್ನು ಸೇರಿಸಿ ಕೂಲಿ ಹಣ ನೀಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಭಯಂಕರ ಬರಗಾಲ ಬಂದಿದೆ. ರಾಜ್ಯ ಸರ್ಕಾರ ಈಗಾಗಲೇ ಬರಗಾಲ ಘೋಷಣೆ ಮಾಡಿದೆ. ಈ ಕೇಂದ್ರ ಸರ್ಕಾರವು ಬರಗಾಲ ಘೋಷಣೆ ಕೂಲಿ ಕಾರ್ಮಿಕರಿಗೆ ನರೇಗಾದಲ್ಲಿ ಹೆಚ್ಚುವರಿ 50 ದಿನ ಕೊಡಬೇಕೆಂದು ಘೋಷಣೆ ಮಾಡಬೇಕು. ತಾವು ತಕ್ಷಣ ಈ ವಿಷಯಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೀರೆಂದು ಕರ್ನಾಟಕ ಲಕ್ಷಾಂತರ ಕೂಲಿ ಕಾರ್ಮಿಕರು ಆಶಿಸುತ್ತಾರೆ. ಸಂಘಟನೆ ಪರವಾಗಿ ಕೂಲಿ ಕಾರ್ಮಿಕರ ಸಂಘಟನೆ ಪರವಾಗಿ ಇಂದು ಪತ್ರ ಚಲಾವಣೆ ಮಾಡಲಾಗಿದೆ.